ನೆಕ್ಸ್ಟ್ ಇದೇ ಜನ ಮಗು ಆಗಿಲ್ಲ ಅಂತ ಅಂದ್ರೆ ಬೇರೆ ಬೇರೆ ಒಂದು ಸಣ್ಣ ವಸ್ತು ಸಹ ನಾವು ಬೇರೆ ಕಾಸಿಂದ ತಗೊಂಡಿಲ್ಲ. ತುಂಬಾ ಕಷ್ಟ, ತುಂಬಾ ಜನ ಕಣ್ಣೀರ್ ಹಾಕ್ತಿದ್ದಾರೆ ಇತ್ತೀಚೆಗಂತೂ, ಮಗು ಆಗ್ತಾ ಇಲ್ಲ ಹಂಗೆ ಹಿಂಗೆ. ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅಂಬಿಕಾವಿ ಯೂಟ್ಯೂಬ್ ಚಾನಲ್. ಹಾಯ್ ಎಲ್ಲರಿಗೂ ನಮಸ್ತೆ. ಎಸ್, ಓದ್ ವ್ಲಾಗ್ ಅಲ್ಲಿ ಹೇಳ್ದಾಗೇನೆ ತುಂಬಾ ಜನ ನನ್ನ ಪ್ರೆಗ್ನೆನ್ಸಿದು ಸ್ಟೋರಿ ಬೇಕು ಅಂತ ಸಾಕಷ್ಟು ಜನ ಕೇಳಿದ್ರಿ. ಆಲ್ಮೋಸ್ಟ್ 100 ಅಲ್ಲಿ 80% ಕಮೆಂಟ್ ನನಗೆ ಪ್ರೆಗ್ನೆನ್ಸಿ ಸ್ಟೋರಿ ಬೇಕು ಅಂತಾನೆ ಹೇಳಿದ್ರಿ. ಸೊ ಅದರಿಂದ ಈ ವ್ಲಾಗ್ ನಾನು ಮಾಡ್ತಾ ಇದ್ದೀನಿ. ಮೇ ಬಿ ಯೂಸ್ ಆಗ್ಬೋದೇನೋ ಈಗ ಹೊಸದಾಗಿ ಮದುವೆ ಆಗಿರೋರ್ಗೆ ಅಥವಾ ಪ್ರೆಗ್ನೆಂಟ್ ಇರೋರ್ಗೆ, ಪ್ರೆಗ್ನೆನ್ಸಿ ಇರೋರ್ಗೆ. ಯಾಕಂತಂದ್ರೆ ಇದರಲ್ಲಿ ನನ್ನ ಒಂದು ಎಕ್ಸ್ಪೀರಿಯನ್ಸ್ ನಾನು ಹೇಳ್ತಾ ಇದ್ದೀನಿ. ಸೊ ಪ್ರೆಗ್ನೆನ್ಸಿ ಸ್ಟೋರಿ ಎಲ್ರಿಗೂ ಕ್ಯೂರಿಯಾಸಿಟಿ ಇರುತ್ತೆ. ಸಾಕಷ್ಟು ಜನ ಕೂಡ ಈ ಪ್ರಶ್ನೆ ಕೇಳ್ತಾ ಇದ್ರಿ, ನಮ್ಗೆ ಏಂತಕ್ಕೆ ಇಷ್ಟು ಬೇಗ ನಿಮ್ಗೆ ಬೇಬಿ ಬೇಕಿತ್ತು ಅಂತ ಸಾಕಷ್ಟು ಜನ ಕೇಳ್ತಾ ಇದ್ರಿ. ಅದರಿಂದ ಅದಕ್ಕೆ ಕ್ಲಾರಿಟಿನೂ ಕೊಟ್ಬಿಡ್ತೀನಿ, ಹಾಗೆ ನನ್ನ ಒಂದು ಪ್ರೆಗ್ನೆನ್ಸಿ ಸ್ಟೋರಿ ಕೂಡ ಹೇಳ್ತೀನಿ. ಆಮೇಲೆ ತುಂಬಾ ಜನ ಎಷ್ಟು ತಿಂಗಳು ಈಗ ಅಂತ ಕೇಳ್ತಿದ್ರಿ. ಇವಾಗ 7.5 ತಿಂಗಳು ನನಗೆ. ಇವಾಗ ಅದ್ರ ಬಗ್ಗೆ ಬಿಡೋಣ. ಯಾಕೆ ಜಾಸ್ತಿ ವಿಡಿಯೋ ಮಾಡ್ತಿಲ್ಲ ಅನ್ನೋದೇ ಪ್ರಶ್ನೆ ಜಾಸ್ತಿ. ಅವಾಗಾದ್ರೆ ಒಂದೇ 3 ತಿಂಗಳು 4 ತಿಂಗಳು ಇತ್ತು, ಅದಕ್ಕೋಸ್ಕರ ಹೆಂಗ ಓಡಾಡ್ಕೊಂಡು ಏನೋ ಮಾಡ್ತಿದ್ವಿ. ಇವಾಗೆಲ್ಲ ಒಂದು 7 ತಿಂಗಳಾಗಿದೆಯಲ್ಲ, ಹೆವಿ ಓಡಾಡಕ್ಕಾಗಲ್ಲ, ನಿಂತ ಜಾಗದಲ್ಲಿ ನಿಂತ್ಕೊಳಕ್ಕಾಗಲ್ಲ. ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡ್ಬೇಕಂದ್ರೆ ಅದೇ ನಿಂತ ಜಾಗದಲ್ಲಿ ಒಂದು ಟೇಕ್ ಅಲ್ಲಿ ಆಗಲ್ಲ, ಒಂದೊಂದು ಟೈಮು ಒಂದು 2 ಟೇಕ್ 3 ಟೇಕ್ ಅಂತ ಆಗಲ್ಲ, ಜಾಸ್ತಿ ಹಿಡಿಯುತ್ತೆ ಟೈಮು ಒಂದೇ ಜಾಗದಲ್ಲಿ ಮಾಡಕ್ಕೆ. ಅವಳು ಒಂದೇ ಜಾಗದಲ್ಲಿ ನಿಂತ್ಕೊಳಕ್ಕಾಗಲ್ವಲ್ಲ ಅಂತಂದ್ರೆ ಸ್ವಲ್ಪ ವಿಡಿಯೋ ಕಮ್ಮಿ ಮಾಡಿದೀನಿ. ಆದ್ರೂ ಟ್ರೈ ಮಾಡ್ತೀವಿ, ನೆಕ್ಸ್ಟ್ ವಾರ ಮಾಡ್ಬೇಕು ಅನ್ಕೊಂಡು ನನ್ನ ಪ್ಲಾನ್ ಇದೆ, ಮಾಡೋಣ. ನೆಕ್ಸ್ಟ್ ನಿಂದೇಳು. ಎಸ್, ಇವಾಗ ವ್ಲಾಗ್ ಏನು ಅಂತ ಆಲ್ರೆಡಿ ತಮ್ಮೇಲೆ ನೋಡಿರ್ತೀರ ನೀವು. ತುಂಬಾ ಜನ ಕೇಳ್ತಿದ್ರಿ, ತುಂಬಾ ಜನ ಕೂಡ ಹೇಳಿ ಅಕ್ಕ ಪ್ರೆಗ್ನೆನ್ಸಿ ಸ್ಟೋರಿ, ನಾವು ಹೊಸದಾಗಿ ಮದುವೆ ಆಗಿದೀವಿ, ಹೆಲ್ಪ್ ಆಗುತ್ತೆ ಅಂತ ತುಂಬಾ ಜನ ಕೇಳ್ತಾ ಇದ್ರಿ. ಆಲ್ಮೋಸ್ಟ್ ನಾನು ವ್ಲಾಗ್ ನೋಡೋರು ಎಲ್ಲರೂ ಕೂಡ ಇದನ್ನೇ ಹೇಳಿರೋದು. ಕಮೆಂಟ್ ಅಲ್ಲಿ ಓದ್ ವ್ಲಾಗ್ ಅಲ್ಲಿ ನಾನು ಹೇಳ್ತೀನಿ ಪ್ರೆಗ್ನೆನ್ಸಿ ಸ್ಟೋರಿ ನೆಕ್ಸ್ಟ್ ವ್ಲಾಗ್ ಅದೇ ಅಂತ. ತುಂಬಾ ಜನ ಬೇಕು ಅಂತ ಕಮೆಂಟ್ ಹಾಕಿದ್ರಿ. ಅದರಿಂದ ನನ್ನ ಪ್ರೆಗ್ನೆನ್ಸಿ ಸ್ಟೋರಿನ ಇವತ್ತು ನಾವು ವ್ಲಾಗ್ ಮಾಡ್ತಾ ಇದ್ದೀವಿ. ಫಸ್ಟ್ ಪ್ರಶ್ನೆ ಬಂದ್ಬಿಟ್ಟು ಎಲ್ರಿಗೂ, ಏಂತಕ್ಕೆ ಇಷ್ಟು ಬೇಗ ಬೇಬಿ ಅಂದ್ರೆ ಏಂತಕ್ಕೆ ಅಂತ ಸಾಕಷ್ಟು ಜನ ಕೇಳ್ತಿದ್ರಿ. ಇಷ್ಟು ಬೇಗ ಏಂತಕ್ಕೆ ಬೇಡವಾಗಿತ್ತು ಅಂತ. ಎಸ್, ಜೀವನನ ಮುಂದೆ ನೋಡಿದ್ರೆ ಬೇಡ ಅನ್ಸುತ್ತೆ, ಹಾಗಂತ ಮಗು ವಿಷಯನ ನೆಗ್ಲೆಕ್ಟ್ ಮಾಡಕ್ ಆಗಲ್ಲ. ಇವಾಗ ಏನ್ ಜನ ಇಷ್ಟು ಬೇಗ ಬೇಡ ಅಂತಿದ್ದೀರಾ, ನೆಕ್ಸ್ಟ್ ಇದೇ ಜನ ಮಗು ಆಗಿಲ್ಲ ಅಂತ ಅಂದ್ರೆ ಬೇರೆ ಬೇರೆ ಮಾತನ್ನು ನೀವೇ ಅಂತೀರಾ. ಸೊ ಆ ಮಾತು ಅನ್ನಿಸ್ಕೊಳ್ಳೋದ್ಕಿಂತ ಈಗಲೇ ಪರವಾಗಿಲ್ಲ, ಇಷ್ಟು ಬೇಗ ಯಾಕೆ ಅನ್ನೋ ಪ್ರಶ್ನೆನೇ ಬೆಟರ್ ಅನ್ಸ್ಬಿಡುತ್ತೆ. ಮುಂದಕ್ಕೆ ಬೇರೆ ಬೇರೆ ಮಾತುಗಳನ್ನೆಲ್ಲ ಅನ್ನಿಸ್ಕೊಳ್ಳೋದ್ಕಿಂತ ಇದೇ ಬೆಟರ್ ಅನ್ಸುತ್ತೆ. ಇವಾಗ ನನ್ನ ಒಂದು ಪ್ರೆಗ್ನೆನ್ಸಿ ಸ್ಟೋರಿನ ಕೇಳ್ತಿದ್ರಿ. ಟೈಮ್ ವೇಸ್ಟ್ ಮಾಡೋದ್ ಬೇಡ, ತುಂಬಾ ದೊಡ್ಡ ಸ್ಟೋರಿ ನಂದು. ಹೇಳ್ಬಿಡ್ತೀನಿ ನಾನು ಪ್ರೆಗ್ನೆನ್ಸಿ ಸ್ಟೋರಿನ, ನಂದು ಒಂದು ಪ್ರೆಗ್ನೆನ್ಸಿ ಸ್ಟೋರಿನ. ಏಂತಕ್ಕೆ ಇಷ್ಟು ಬೇಗ ಬೇಬಿ ಬೇಕು ಅಂತ ಅನ್ಕೊಂಡ್ವಿ ಅಂತಂದ್ರೆ, ನನ್ನ ಒಂದು ಮೈಂಡ್ ಸೆಟ್ ಇಂದಾನೆ ಇಷ್ಟು ಬೇಗ ಬೇಕು ಅಂತ ಅನ್ಕೊಂಡಿದ್ದು. ಬಿಕಾಸ್ ನನ್ನ ಒಂದು ಭ್ರಮೆನೋ ಅಥವಾ ಕಲ್ಪನೆನೋ ನಿಜನೋ ಅಥವಾ ಭಯನೋ ಗೊತ್ತಿಲ್ಲ, ಇದ್ರಿಂದ ನಮ್ಗೆ ಈ ಬೇಬಿ ಬೇಕು ಅಂತ ಅನ್ಕೊಂಡಿದ್ ನಾವು. ಏನಪ್ಪಾ ಅಂತಂದ್ರೆ, ನಾವು ಮದ್ವೆ ಆಗಿ 1.5 ತಿಂಗಳಿಗೆನೆ ನನಗೆ ಫಸ್ಟ್ ಪ್ರೆಗ್ನೆಂಟ್ ಆಗಿದ್ದೆ ನಾನು. 1.5 ತಿಂಗಳಿತ್ತು, 1 ತಿಂಗಳ ಮೇಲೆ 15 ದಿವಸ ಇತ್ತು. ಆ ಪ್ರೆಗ್ನೆಂಟ್ ಇದ್ದಾಗ ನಾನೇನ್ ಮಾಡಿದೆ, ಫಸ್ಟ್ ನನಗೆ ಗೊತ್ತಿರ್ಲಿಲ್ಲ ಪ್ರೆಗ್ನೆಂಟ್ ಆದಾಗ ಹೇಗಿರ್ಬೇಕು ಅಂತೇಳಿ, ನನಗೆ ಗೊತ್ತಿರ್ಲಿಲ್ಲ ಆವಾಗ. ಫಸ್ಟ್ 3 ತಿಂಗಳು ವೆಯ್ಟ್ ಲಿಫ್ಟ್ ಮಾಡಬಾರ್ದಿತ್ತು. ಅಂಡ್ ನಾನು 2 ಮಂತ್ಸ್ ಆಗಿತ್ತು. ನವೆಂಬರ್ ಅಲ್ಲಿ ನಾವು ಮದುವೆ ಆಗಿದ್ದು. ಜನವರಿ ಫಸ್ಟ್ ವೀಕಲ್ಲಿ ಚೆಕ್ ಮಾಡಿದಾಗ ನನಗೆ ಪಾಸಿಟಿವ್ ಬಂದಿತ್ತು. ಬಂದಾಗ ಏನಾಯ್ತು ಅಂತಂದ್ರೆ, ನಾನು ಬಚ್ಚಲು ಮನೇಲಿ ಕ್ಲೀನ್ ಮಾಡಿಬಿಟ್ಟು ಬರ್ಬೇಕಾದ್ರೆ ಏನಾಯ್ತು ಗೊತ್ತಿಲ್ಲ, ಅದು ದರಿದ್ರಕ್ಕೋ ಅಥವಾ ದೇವ್ರೇ ಬೇಕು ಅಂತ ಮಾಡುದ್ನೋ ಅಥವಾ ನಮ್ಮ ಮನೆ ಬರೋನೋ ಗೊತ್ತಿಲ್ಲ, ಜಾರ್ ಬಿದ್ದೆ. ಬಿದ್ದಾಗ ನನ್ಗೆ ನೋವು ಕಾಣಿಸ್ತು, ಹೊಟ್ಟೆ ನೋವು. ನೀವು ನಂದ ಏನ್ ಆಗಲ್ಲ ಬಿಡು, ದೇವ್ರೆ ಕೊಟ್ಟಿದ್ದಾನಲ್ವಾ, ದೇವ್ರೆ ಕಾಪಾಡ್ತಾನೆ ಅಂತ ನಾನು ಎಲ್ರಿಗೂ ಹೇಳ್ಬಿಟ್ಟಿದ್ದೆ. ನಮ್ಮ ಫ್ಯಾಮಿಲಿಲಿ ಇಷ್ಟು ಬೇಗ ನಿಂತಿದೆ ಅಂತ ಹೇಳಿ ಖುಷಿ ಪಟ್ಟಿದ್ದು ಉಂಟು, ಬೇಜಾರಾಗಿದ್ದು ಉಂಟು. ಯಾಕಂತಂದ್ರೆ ಇಷ್ಟು ಬೇಗ ಎಲ್ರಿಗೂ ನಿಂತ್ಕೊಳ್ಳಲ್ಲ, ಪ್ರೆಗ್ನೆಂಟ್ ಆಗಲ್ಲ. ಇಷ್ಟು ಬೇಗ ಆಗಿದ್ಯಾ ಅಂತಂದ್ರೆ ಅದ್ ನಿನ್ ಪುಣ್ಯ, ಹಂಗೆ ಹಿಂಗೆ ಅಂತ ಎಲ್ರಿಗೂ ಹೇಳ್ಬಿಟ್ಟಿದ್ದೆ. ನಾನು ನಮ್ಮ ಅಮ್ಮಂಗೆ ಇವ್ರಿಗೆ ಎಲ್ರಿಗೂ ಹೇಳ್ಬಿಟ್ಟಿದ್ದೆ. ನಾನು ಇವ್ರ ಫ್ಯಾಮಿಲಿಗೆ ಎಲ್ರಿಗೂ ಹೇಳಿದೆ. ಎಲ್ಲರೂ ಒಂದು ಓಕೆ ಬಿಡು, ಇವಾಗ ಕೊಟ್ಬಿಟ್ಟಿದ್ದಾನೆ, ಏನ್ ಮಾಡಕ್ ಆಗಲ್ಲ, ದೇವ್ರು ಕೊಟ್ಟಿದ್ದಾನೆ, ಉಳಿಸ್ಕೋಬೇಕು ಅಂತೇಳಿ ನಾವು ಡಿಸೈಡ್ ಮಾಡ್ಕೊಂಡಿದ್ವಿ. ಅದೇನಾಯ್ತೋ ಗೊತ್ತಿಲ್ಲ, ಬ್ಯಾಡ್ ಲಕ್ ಏನೋ ಗೊತ್ತಿಲ್ಲ. ನಾನೇನ್ ಮಾಡ್ಬಿಟ್ಟೆ, ಜಾರ್ ಬಿದ್ದೆ ಬಚ್ಚಲು ಮನೇಲಿ. ಅದು ಹೊಟ್ಟೆಗೆನೆ ಏಟು ಬಿದ್ದಿರೋದ್ರಿಂದ 1.5 ತಿಂಗಳು, ಜಸ್ಟ್ ಇನ್ನೂ 1.5 ತಿಂಗಳು ಆಗಿರೋದ್ರಿಂದ ನೈಟ್ ಬಿದ್ದಾಗ ಓಕೆ ಸ್ವಲ್ಪ ಇಲ್ಲಿ ನೋವು ಬರ್ತಿತ್ತು. ಅಂಡ್ ಇಲ್ಲಿ ನೋವು ಬರ್ತಿತ್ತು ನನಗೆ. ನಾನು ಅಂಬಿಗೆ ಹೇಳಿದ್ದೆ, ಇಲ್ಲ ಅಂಬಿ ಮಗು ಹೋಗುತ್ತೆ, ನನ್ ಮನ್ಸು ಹೇಳ್ತಿದ್ದೆ ಅಂತ ಅಳ್ತಿದ್ದೆ. ಇವನೇ ಏನಾಗಲ್ಲ ಬಿಡು, ಹೋಗಲ್ಲ, ಫಸ್ಟ್ ಟೈಮ್ ಮಗು ಅಲ್ವಾ, ಹಂಗೆ ಹಿಂಗೆ ಅಂತ ಹೇಳ್ದ. ಬಟ್ ಮಧ್ಯರಾತ್ರಿ ಮಲಗಿ ಬೆಳಗಿನ ಜಾವ ಎದ್ದು ನೋಡ್ತೀನಿ ಮಿಸ್ಕ್ಯಾರೇಜ್ ಆಗ್ಬಿಟ್ಟಿತ್ತು.
ಅದರಿಂದ ನನಗೆ ಫುಲ್ ಭಯ ಆಗ್ಬಿಡ್ತು. ಅಯ್ಯೋ ಮಿಸ್ಕ್ಯಾರೇಜ್ ಆಗ್ಬಿಡ್ತಲ್ಲ ಅಂತ. ಆಮೇಲೆ ಒಂದ್ ಕಡೆ ಬಿಡು ಏನಾಗಲ್ಲ, ಇನ್ನು ಟೈಮ್ ಇದೆಯಲ್ಲ, ಇನ್ನೂ ನಿಂತ್ಕೊಳ್ಳುತ್ತೆ ಬಿಡು, ಇನ್ನು ಚಿಕ್ಕ ಏಜ್ ಅಲ್ವಾ, ಇನ್ನು ಮುಂದೆ ಇನ್ನು ಬೇಜಾನ್ ನಿಂತ್ಕೊಳ್ಳುತ್ತೆ ಅಂತ ಹೇಳಿ ನಾವು ಬಿಟ್ಬಿಟ್ವಿ ಅಲ್ಗೇನೆ. ಬಟ್ ನಾನು ತುಂಬಾ ಹತ್ತಿದ್ದುಂಟು. ಯಾಕಂತಂದ್ರೆ ನನ್ನ ಒಂದು ನೆಗ್ಲಿಜೆನ್ಸಿಯಿಂದಾನೇ ಫಸ್ಟ್ ಮಗು ಹೋಯ್ತಲ್ಲ ಅದು ಅಂತೇಳಿ ತುಂಬಾ ಬೇಜಾರಾಯ್ತು. ಆಮೇಲೆ ಮತ್ತೆ 1.5 ತಿಂಗಳು ಬಿಟ್ಟು ನೋಡ್ತೀನಿ, ಚೆಕ್ ಮಾಡ್ತೀನಿ, ನನಗೆ ಫೇಂಟ್ ಲೈನ್ ಬಂದಿತ್ತು, ಅಂದ್ರೆ ತುಂಬಾ ಲೈಟ್ ಲೈನ್ ಬಂದಿತ್ತು. ಅವಾಗ್ಲೂ ಅನ್ಕೊಂಡೆ ನಾನು ಮತ್ತೆ ಪರವಾಗಿಲ್ಲ ಬಿದ್ದಿದ್ದೀನಿ, ಮತ್ತೆ ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ಖುಷಿ ಪಟ್ಬಿಟ್ಟು ಮತ್ತೆ ಎಲ್ರಿಗೂ ಹೇಳ್ಬಿಟ್ಟೆ. ಬಟ್ ಅದ್ ನೋಡಿದ್ರೆ ಅದು ಕೆಮಿಕಲ್ ಪ್ರೆಗ್ನೆನ್ಸಿ ಆಗಿತ್ತು. ನನಗೆ ಕನ್ಫರ್ಮ್ ಪ್ರೆಗ್ನೆನ್ಸಿ ಇರಲಿಲ್ಲ, ಫುಲ್ ಕೆಮಿಕಲ್ ಪ್ರೆಗ್ನೆನ್ಸಿ ಆಗಿರೋದ್ರಿಂದ ಅದು ಲೈಟ್ ಆಗಿ ಫೇಂಟ್ ಲೈನ್ ಬಂದಿತ್ತು. ನಾನು ಅದನ್ನೇ ಪಾಸಿಟಿವ್ ಅನ್ಕೊಂಡು ಮತ್ತೆ ಇವ್ರ ಫ್ಯಾಮಿಲಿಗೆ ನಮ್ಮ ಅಮ್ಮಂಗೆ ಹೇಳ್ಬಿಟ್ಟೆ. ಆಮೇಲೆ ಅದು ಮತ್ತೆ 1 ತಿಂಗಳು ಮೇಲೆ 2 ದಿವಸ ಏನೋ ಅಷ್ಟೇ, ಕರೆಕ್ಟಾಗಿ 1 ತಿಂಗಳು 5 ದಿವಸ ಪೀರಿಯಡ್ಸ್ ಮಿಸ್ ಆಗಿತ್ತು. ಚೆಕ್ ಮಾಡ್ಬಿಟ್ಟೆ, ಕ್ಯೂರಿಯಾಸಿಟಿಯಿಂದ ಚೆಕ್ ಮಾಡ್ಬಿಟ್ಟೆ. ಅದೇನಾಯ್ತು, ಕೆಮಿಕಲ್ ಪ್ರೆಗ್ನೆನ್ಸಿ. ಅದು ತುಂಬಾ ಫೇಂಟ್ ಲೈನ್ ಬಂದಿತ್ತು. ಸೊ ಅದು ಪ್ರೆಗ್ನೆಂಟ್ ಇರ್ಲಿಲ್ಲ, ಹೋಯ್ತು. ಮತ್ತೆ ಇನ್ನೊಂದು 1.5 ತಿಂಗಳು ಬಿಟ್ಟು ನೋಡ್ತೀನಿ, ಮತ್ತೆ ಚೆಕ್ ಮಾಡ್ತೀನಿ, ಮತ್ತೆ ಫೇಂಟ್ ಲೈನ್ ಬಂದಿತ್ತು. ಮತ್ತೆ ಕೆಮಿಕಲ್ ಪ್ರೆಗ್ನೆನ್ಸಿ, ಪ್ರಾಪರ್ ಪ್ರೆಗ್ನೆನ್ಸಿ ಇರ್ಲಿಲ್ಲ ಹಾಸ್ಪಿಟಲ್ ಅಲ್ಲಿ ತೋರಿಸಿದಾಗ. ಅದು ಇದೇ ತರ ಹೇಳ್ಬಿಟ್ಟಿದೀನಿ, ಎಲ್ರಿಗೂ ನನ್ನ ಮೇಲೆ ನಂಬಿಕೆನೆ ಹೋಗ್ಬಿಡ್ತು. ನೆಕ್ಸ್ಟ್ ಟೈಮ್ ಚೆಕ್ ಮಾಡಿದಾಗ್ಲೂ ಫೇಂಟ್ ಲೈನ್ ಬಂತು. ಈ ಪಾಪದು ಚೆಕ್ ಮಾಡ್ತೀನಿ, ಅವಾಗ ಲೈಟ್ ಲೈನ್ ಬಂತು. ಮತ್ತೆ ಹೇಳೋಣ ಎಲ್ರಿಗೂನು ಅಂತ ಒಂದ್ ಕಡೆ ಮನ್ಸಲ್ಲಿ, ಬಟ್ ಹೇಳಿದ್ರೆ ಯಾರು ನಂಬಲ್ಲ ಅಂತ ಇನ್ನೊಂದ್ ಕಡೆ. ಯಾಕಂತಂದ್ರೆ ಇವಳ್ದಿದ್ದೇ ಆಯ್ತು, ಪ್ರತಿ ತಿಂಗಳು ಚೆಕ್ ಮಾಡ್ತಾಳೆ, ಪ್ರತಿ ತಿಂಗಳು ಲೈಟ್ ಲೈನ್ ಬರುತ್ತೆ, ಪ್ರೆಗ್ನೆಂಟ್ ಅಂತಾಳೆ. ಹೋಗಿ ನೋಡಿದ್ರೆ ಹಾಸ್ಪಿಟಲ್ ಅಲ್ಲಿ ಇಲ್ಲ, ಇದು ಕೆಮಿಕಲ್ ಪ್ರೆಗ್ನೆನ್ಸಿ ಅಂತ ಹೇಳ್ತಾರೆ, ಇದೇ ಆಗುತ್ತೆ ಅಂತ ಬೈಕೊಂತಾರೆ ಅಂತ ಹೇಳ್ಬಿಟ್ಟು ಬಿಡು ಆಗಿದ್ದಾಗ್ಲಿ ಅಂತ ಹೇಳಿ ಬಿಟ್ಟೆ. ಬಟ್ ನನ್ಗೆ ಏನ್ ಭಯ ಇತ್ತು ಅಂತಂದ್ರೆ, ಇಲ್ಲ ನಾನು ಬಿದ್ದಿದ್ದಕ್ಕೆ ನನಗೇನೋ ಪ್ರಾಬ್ಲಮ್ ಆಗಿದೆ ಹೊಟ್ಟೆಲಿ, ಅದಕ್ಕೆ ನನಗೆ ಕೆಮಿಕಲ್ ಪ್ರೆಗ್ನೆನ್ಸಿ ಆಗ್ತಿದೆ, ಲೈಟ್ ಲೈನ್ ಬಂದು ಹೋಗ್ತಿದೆ, ಪೀರಿಯಡ್ ಆಗ್ತಿದ್ದೀನಿ, ಇರ್ರೆಗ್ಯುಲರ್ ಪೀರಿಯಡ್ ಆಗ್ಬಿಡ್ತು, ಯಾವ್ದೋ ಡೇಟ್ ಅಲ್ಲಿ ಪೀರಿಯಡ್ ಆಗ್ತಿದೆ, ಇನ್ಯಾವುದೋ ಡೇಟ್ಗಾದ್ರೆ ಇನ್ಯಾವುದೋ ನೆಕ್ಸ್ಟ್ ತಿಂಗಳು ಇನ್ಯಾವುದೋ ಪೀರಿಯಡ್ ಅಲ್ಲಿ ಇರ್ರೆಗ್ಯುಲರ್ ಆಗ್ಬಿಡ್ತು, ರೆಗ್ಯುಲರ್ ಪೀರಿಯಡ್ ಇಟ್ಟಿದ್ದು. ತುಂಬಾ ಅಂದ್ರೆ ತುಂಬಾ ಭಯ ಸ್ಟಾರ್ಟ್ ಆಯ್ತು ನನಗೆ, ಮುಂದೆ ಮಕ್ಕಳಾಗುತ್ತೋ ಇಲ್ವೋ. ನಿಜ, ಅದು ಅಲ್ಲದೆ ನನಗೆ ಮಕ್ಕಳಂದ್ರೆ ತುಂಬಾ ಇಷ್ಟ. ಇವ್ರು ಉತ್ತರ ಕರ್ನಾಟಕದ ಸೈಡು ಒಂದ್ ಸ್ವಲ್ಪ ಮಕ್ಕಳಾಗಿಲ್ಲ ಅಂತಂದ್ರೆ ನಿಮ್ಗೆ ಗೊತ್ತು, ಎಲ್ಲರೂ ಆಡ್ಕೊಳ್ತಾರೆ. ಎಲ್ಲಾ ಸೈಡ್ಗೂ ಅಷ್ಟೇ, ನಮ್ ಸೈಡ್ ಅಂತಾನೆ ಎಲ್ಲರೂ ಅಷ್ಟೇ. ಆಲ್ರೆಡಿ ನಾವ್ ಮದ್ವೆ 6 ತಿಂಗಳಾಗಿತ್ತು, ಈ ಮಗುದು ಕನ್ಫರ್ಮೇಶನ್ ಆದಾಗ 6 ತಿಂಗಳಾಗಿತ್ತು. ಎಲ್ರು ಕೇಳಕ್ ಶುರು ಮಾಡ್ಬಿಟ್ಟಿದ್ರು 6 ತಿಂಗಳಿಗೇನೆ, ಏನ್ ಇನ್ನು ಗುಡ್ ನ್ಯೂಸ್ ಕೊಟ್ಟಿಲ್ಲ, ಏನಿನ್ನು ಗುಡ್ ನ್ಯೂಸ್ ಕೊಟ್ಟಿಲ್ಲ ಅಂತ ಹೇಳಕ್ ಶುರು ಮಾಡಿದ್ರು. ಬಟ್ ನಮ್ಗೆ ಆತರ ಪ್ಲಾನಿಂಗ್ ಏನ್ ಇರ್ಲಿಲ್ಲ. ದೇವ್ರು ಕೊಟ್ಟಿದ್ದಾಗ ನಾವು ಕಳ್ಕೊಬಾರ್ದು ಅನ್ನೋದು ಒಂದು ಮಾತ್ರ ಮೈಂಡ್ ಅಲ್ಲಿ ಇತ್ತು. ಬಿಕಾಸ್ ಎಷ್ಟೋ ಜನ ಮಕ್ಳಿಲ್ದೆ ಹತ್ತಿರೋದನ್ನ ನಾನು ಕಣ್ಣಾರ ನೋಡಿದ್ದೀನಿ. ಅದರಿಂದ ಅಂತ ಪರಿಸ್ಥಿತಿ ನಮ್ಗೇನ್ ಬೇಡ. ಓಕೆ, ಬಡತನ ಇದ್ರು ಪರವಾಗಿಲ್ಲ, ಏನಾದ್ರೂ ಪರವಾಗಿಲ್ಲ, ಮಗು ಕೊಟ್ಟಾಗ ಆ ಮಗುನ ಉಳಿಸ್ಕೋಬೇಕು. ಕೊಟ್ಟಿಲ್ಲ ಅಂತಂದ್ರೆ ಏನ್ ಮಾಡಕ್ಕಾಗಲ್ಲ, ವೆಯ್ಟ್ ಮಾಡೋಣ ಅಂತಾನೆ ಇದ್ದಿದ್ ಮೈಂಡ್ ಸೆಟ್ ಅಲ್ಲಿ. ಯಾಕಂದ್ರೆ ಸಂಕ್ರಾಂತಿ ವಿಡಿಯೋ ಮಾಡಿದಲ್ಲ, ಹ್ಯಾಪಿ ಸಂಕ್ರಾಂತಿ. ಇವಾಗ ಮರ್ತೋಗ್ಬಿಟ್ಟಿದ್ದೀನಿ ನಾನು. ಅವತ್ತು ಬರ್ಬೇಕು ವಿಡಿಯೋ ಮಾಡ್ಬೇಕು ಅಂತ ಇತ್ತು, ಅದಕ್ಕೋಸ್ಕರ ಸಂಕ್ರಾಂತಿ ದಿವಸನೇ ಬ್ಲಾಗ್ ಮಾಡ್ಬೇಕಾಗಿತ್ತು. ಅದು ಮಾಡಕ್ಕಾಗ್ಲಿ, ಅದಕ್ಕೆ ಇವಾಗಲೇ ಎಲ್ಲರಿಗೂ 4 ದಿವಸ ಆಯ್ತು. ನಿಮಿಷ ಡಿಸ್ಟರ್ಬ್ ಮಾಡ್ಬೇಡ, ಫುಲ್ ಕಂಪ್ಲೀಟ್ ಮಾಡ್ಬಿಡ್ಲಿ ಬಿಡಿ. ಆ ತರ ನನ್ಗೆ ಭಯ ಆಗ್ಬಿಟ್ಟಿತ್ತು. ಎಲ್ಲಿ ನನ್ ಮಗು ಆಗಲ್ಲ ನನಗೆ, ನಾನು ಬಿದ್ದುಬಿಟ್ಟಿದ್ದೀನಿ, ಹೊಟ್ಟೆಗೆ ಏಟ್ ಬಿದ್ದಿದ್ದೆ, ನಂಗೆ ಮಗು ಆಗಲ್ಲ, ನಂಗೆ ಅದಕ್ಕೆ ಪ್ರತಿ ತಿಂಗಳು ಈ ತರ ಫೇಂಟ್ ಲೈನ್ ಬರ್ತಿದೆ, ಕೆಮಿಕಲ್ ಪ್ರೆಗ್ನೆನ್ಸಿ ಆಗ್ತಿದೆ ಅಂತ ನಾನು ಅಳಕ್ ಶುರು ಮಾಡ್ಬಿಟ್ಟೆ. ಈ ಮಗು ಚೆಕ್ ಮಾಡಿದಾಗ್ಲೂ ಅಷ್ಟೇ ಲೈಟ್ ಲೈನ್ ಬಂತು, ನೆಗ್ಲೆಕ್ಟ್ ಮಾಡ್ಬಿಟ್ಟೆ. ಬಿಡು ಇದು ಇರಲ್ಲ ಬಿಡು ಅಂತ ಅನ್ಕೊಂಡ್ ಸುಮ್ನಾದೆ. ಆಮೇಲೆ 1 ತಿಂಗಳ ಮೇಲೆ 15 ದಿವಸ ಆಯ್ತು, ಇನ್ನೂ ನಾನು ಪೀರಿಯಡ್ ಆಗಿಲ್ಲ ಅಂತ ಖುಷಿ. ಆಮೇಲೆ ಇವ್ರ ಅಣ್ಣನ ಮಗುಗೆ ಹುಷಾರಿರ್ಲಿಲ್ಲ, ಬುಡ್ಡಂಗೆ ಪಾಪುಗೆ ಹುಷಾರಿರ್ಲಿಲ್ಲ. ನಮ್ಮತ್ತೆ ಬಾ ಹಾಸ್ಪಿಟ್ಲ್ಗೆ ಹೋಗೋಣ, ತೋರ್ಸ್ಕೊ ಬರ್ತೀನಿ ಪಾಪುನ ಅಂತ ಹೇಳ್ಬಿಟ್ಟು ನಾನು ಕರ್ಕೊಂಡು ಹೋಗಿದ್ರು, ನೀನು ಬಾ ಜೊತೆಲಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿದ್ರು. ನಂದು ತೋರಿಸ್ಬೇಕಿತ್ತು, ಇನ್ನು ಯಾಕೆ ಪೀರಿಯಡ್ ಆಗಿಲ್ಲ, 15 ದಿವಸ ಈ ತರ ಲೈಟ್ ಲೈನ್ ಪ್ರತಿ ಸತಿ ಬರ್ತಿದೆ, ಬಟ್ ನಿಂತ್ಕೋತಾ ಇಲ್ಲ, ಬಿದ್ದಿದ್ದೆ ಈ ತರ ಅಂತ ಹೇಳ್ಬೇಕು ಡಾಕ್ಟರ್ ಹತ್ರ ಅಂತ ನಾನು. ಮತ್ತೆ ನೀನು ಬಾ ಹಂಗೆ ಹೇಳ್ಕೊಳ್ಳಿವಂತೆ, ಪಾಪುನ ಹೆಂಗಿದ್ರು ಕರ್ಕೊಂಡು ಹೋಗ್ತಿದೀವಲ್ಲ ಹಾಸ್ಪಿಟ್ಲ್ಗೆ ಅಂತ ಹೋದ್ರು. ಅಲ್ಲಿ ನನ್ಗೆ ಎಷ್ಟು ಬ್ಲಾಂಕ್ ಆಗ್ಬಿಟ್ಟೆ ಅಂತಂದ್ರೆ, ಡಾಕ್ಟ್ರು ಪೀರಿಯಡ್ ಆಗಿ ಎಷ್ಟು ದಿವಸ ಆಯ್ತು ಅಂತಂದ್ರೆ 1 ತಿಂಗಳ ಮೇಲೆ 15 ದಿವಸ ಆಯ್ತು ಅನ್ನೋಕೆ ಹೋಗ್ಬಿಟ್ಟು ನಾನು ಬರೀ 15 ದಿವಸ ಆಯ್ತು ಅಂತ ಅನ್ಬಿಟ್ಟೆ. ಅವ್ರು ನಗ್ತಿದ್ದಾರೆ. ನಾನು ಯಾಕೆ ನಗ್ತಿದ್ದಾರೆ ಇವರು ಡಾಕ್ಟರು ಅಂತ ನಾನು ಅನ್ಕೊಂತೀನಿ. ಇವರು ಸರಿ ನೀವು ಪ್ರೆಗ್ನೆಂಟ್ ಆಗಕ್ಕೆ ಚಾನ್ಸೇ ಇಲ್ಲ, ಗ್ಯಾಸ್ಟ್ರಿಕ್ ಇರ್ಬೋದೇನೋ, ಮಾತ್ರ ತಗೊಳ್ಳಿ ಗ್ಯಾಸ್ಟ್ರಿಕ್ ಅಂತ ಬರ್ಕೊಟ್ರು. ನಾನು ಯಾಕೆ ಇವ್ರು ಹಿಂಗಂತಿದ್ದಾರೆ, ಯಾಕೆ ಇವ್ರು ಹಿಂಗ್ ನಗ್ತಿದ್ದಾರೆ ಅಂತ ನಾನು ಫುಲ್ ಬ್ಲಾಂಕ್ ಆಗ್ಬಿಟ್ಟೆ. ಆಮೇಲೆ ಆಚೆ ಬಂದು ಯೋಚನೆ ಮಾಡ್ತೀನಿ, ಆಟೋದಲ್ಲಿ ಕೂತಾಗ ನಮ್ಮ ಅತ್ತೆಗೆ ಹೇಳ್ದೆ. ಆಮೇಲೆ ಅಮ್ಮ ನಾನು 1 ತಿಂಗಳ ಮೇಲೆ 15 ದಿವಸ ಅಂತ ಹೇಳಕ್ ಹೋಗಿ ಪೀರಿಯಡ್ ಆಗಿ 15 ದಿವಸ ಆಯ್ತು ಅಂದ್ಬಿಟ್ಟೆ, ನಿಂತ್ಕೊಳಕ್ ಚಾನ್ಸೇ ಇಲ್ಲ, ಈ ತರ ಹೇಳ್ಬಿಟ್ಟೆ ಅಮ್ಮ ಡಾಕ್ಟರ್ಗೆ ಅಂತಂದೆ. ಮತ್ತೆ ಆಯ್ತು, ಯಾವ್ದಕ್ಕೂ ಇನ್ನೊಂದ್ಸತಿ ಕಿಟ್ ತಗೋ, ಚೆಕ್ ಮಾಡುವಂತೆ, ನೋಡೋಣ ಆಗುತ್ತೆ ಬಿಡು, ತಲೆ ಕೆಡ್ಸ್ಕೊಬೇಡ ಅಂತ ನಮ್ಮ ಅತ್ತೆ ಹೇಳ್ಕೊ ಬಂದ್ರು ಆಟೋದಲ್ಲಿ. ಇಲ್ಲ ಅಮ್ಮ ನಾನು ಬಿದ್ದಿದ್ದೀನಿ, ನನ್ಗೇನೋ ಪ್ರಾಬ್ಲಮ್ ಆಗ್ಬಿಟ್ಟಿದೆ, ಮಕ್ಕಳಾಗಿಲ್ಲ ಅಂದ್ರೆ ಹಂಗಾಡ್ಕೊಂತಾರೆ ಹಿಂಗಾಡ್ಕೊಂತಾರೆ ಅಂತ ಫುಲ್ ಭಯ ಆಗ್ಬಿಟ್ಟಿದೆ. ಆಮೇಲೆ ಬಂದು ಚೆಕ್ ಮಾಡ್ತೀನಿ, ಅದು ಫಸ್ಟ್ ಲೈಟ್ ಇದ್ದಿದ್ದು
1 ತಿಂಗಳ ಮೇಲೆ ಒಂದು ಕರೆಕ್ಟಾಗಿ 16 ದಿವಸ 17 ದಿವಸ ಆಗಿತ್ತು. ಫುಲ್ ಡಾರ್ಕ್ ಲೈನ್ ಬಂತು. ಫುಲ್ ಖುಷಿ ಆಯಿತು. ಬಟ್ ಅಂಬಿಗೆ ಇನ್ನೂ ಭರವಸೆ ಇರಲಿಲ್ಲ ನಾನು ಪ್ರೆಗ್ನೆಂಟ್ ಅಂತ. ಅವ್ನು ಕೇರೆ ಮಾಡಿರಲಿಲ್ಲ, ಅಷ್ಟು ಖುಷಿನೂ ಪಟ್ಟಿರಲಿಲ್ಲ, ಅವ್ನ ನಂಬಿಕೆನೂ ಇರಲಿಲ್ಲ ಅವನಿಗೆ ನಾನು ಈ ಸತಿನೂ ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ. ಪ್ರತಿ ತಿಂಗಳು ಚೆಕ್ ಮಾಡಿ ಒಂದು ನಿಮಿಷ ಫೋನ್ ಬರ್ತಿದೆ. ಫೋನ್ ನಾನು ತಮ್ಮ ಮಾಡ್ತಿದ್ದ, ಅದರಿಂದ ವಿಡಿಯೋ ಡಿಸ್ಟರ್ಬೆನ್ಸ್ ಆಯಿತು, ಸಾರಿ. ಅಂಬಿ ಕೂಡ ನಂಬಿರ್ಲಿಲ್ಲ ತಾನೇ, ನಿಜ ಹೇಳು, ನಂಬಿರ್ಲಿಲ್ಲ ತಾನೇ, ಖುಷಿನೂ ಪಟ್ಟಿರಲಿಲ್ಲ ಅವನು. ಹೇಳು. ಏನು ಅದ್ರ ಮೇಲೆ ಅಷ್ಟೊಂದು ನಂಬಿಕೆ ಇರಲಿಲ್ಲ. ಯಾಕಂದ್ರೆ ನಂದು ಏನು ಪ್ಲಾನ್ ಇತ್ತು, ಒಂದು 2-3 ವರ್ಷ ಆದಮೇಲೆ ಏನೋ ಇದು ಮಾಡ್ಕೊಳ್ಳೋಣ ಅಂತ ಈ ಮೈಂಡಲ್ಲಿ ಇಟ್ಕೊಂಡಿದ್ದೆ. ದೇವ್ರು ಕೊಟ್ಟ ನಾವೆಷ್ಟೇ ಪ್ಲಾನಿಂಗ್ ಅಲ್ಲಿ ಇದ್ರು ಅದೇನೋ ಗೊತ್ತಿಲ್ಲ, ಪರೀಕ್ಷೆ ಮಾಡಕ್ಕೇನೋ ಗೊತ್ತಿಲ್ಲ ದೇವ್ರು. ನಾನು 3-4 ವರ್ಷ ಬೇಡವೇ ಬೇಡ, ನಾವ್ ಎಷ್ಟೇ ಪ್ಲಾನಿಂಗ್ ಅಲ್ಲಿ ಇದ್ರು ಕೂಡ ನಮ್ಗೆ ಬೇಡ ಬೇಡ ಅಂತಂದ್ರು ದೇವ್ರು ತಾನಾಗೆ ಮಗುನ್ ನಾನು ಅದನ್ನ ಬೇಕಾದ್ರೆ ಇದು ಮಾತ್ರ ಕೊಟ್ಟು ಇದು ಮಾಡ್ಬೋದಾಗಿತ್ತು. ಬಟ್ ಅದು ಮಾಡ್ಲಿಲ್ಲ. ಯಾಕಂದ್ರೆ ಮಾಡಬಾರ್ದು ಯಾವ್ದಾಗ್ಲಿ. ಒಬ್ಬೊಬ್ಬರಿಗೆ 5-10 ವರ್ಷ ಮದುವೆ ಆದ್ರೂ ಮಕ್ಕಳಾಗಿಲ್ಲ. ಅವ್ರು ನೋಡಿದಾಗ ನನಗೆ ಬೇಜಾರಾಗುತ್ತೆ. ನಮ್ಗೇನ್ ಇಷ್ಟ ಕೊಟ್ಟ ಇವ್ರಿಗೆ 10-5 ವರ್ಷ ಆಮೇಲೆ ನೆಕ್ಸ್ಟ್ ಇವಾಗ ನಾವು ಉಳಿಸ್ಕೊಂಡಿಲ್ಲ ಅಂತಂದ್ರೆ ನೆಕ್ಸ್ಟ್ ನಮಗ್ ಬೇಕಂತಂದ್ರು ದೇವ್ರು ಕೊಡಲ್ಲ. ಅವಾಗ ಇದೇ ಜನಗಳು, ಯಾವ ಜನಗಳು ಮಗು ಬೇಡ ಬಿಡಿ ಈಗ್ಲೇ ಅಂತಿದಾರೋ ಅದೇ ಜನಗಳು ನೆಕ್ಸ್ಟ್ ಬೇರೆ ಬೇರೆ ಕೆಟ್ಟ ಮಾತನಾಡಕ್ ಶುರು ಮಾಡ್ತಾರೆ. ಇವಳು ಹೊಟ್ಟೆಲ್ ಒಂದ್ ಮಗು ಹುಟ್ಲಿಲ್ಲ, ಹಿಂಗಾಯ್ತು ಅಂತ. ಇರ್ಲಿ ಬಿಡಿ, ಚಿಕ್ಕ ಏಜ್ ಆದ್ರೆ ಏನು, ಮಕ್ಕಳು ಏನ್ ಬರುತ್ತೆ, ಮಗು ಇಂಪಾರ್ಟೆಂಟ್. ಸೊ ಅದರಿಂದ ಮಗುನೇ ಇಂಪಾರ್ಟೆಂಟ್ ಅಂತ ಹೇಳಿದ್ವಿ. ಆಮೇಲೆ ಚೆಕ್ ಮಾಡಿದಾಗ ಅದು ಡಾರ್ಕ್ ಲೈನ್ ಬಂತು. ಆಮೇಲೆ ಹಾಸ್ಪಿಟಲ್ಗೆ ಹೋದಾಗ ಟ್ಯಾಬ್ಲೆಟ್ಸ್ ಕೊಟ್ಟರು. 1.5 ತಿಂಗಳಿಗೇನೆ ಹಾರ್ಟ್ ಬೀಟ್ ಬರುತ್ತೆ, ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಮಾಡಿಸಿ ಅಂತ ಹೇಳಿ ಬರ್ಕೊಟ್ರು. ಇನ್ನೊಂದು 3 ದಿವಸ ಬಿಟ್ಟೋಗಿ, 1 ತಿಂಗಳ ಮೇಲೆ 17 ದಿವಸ ಆಗಿತ್ತು. ಇನ್ನೊಂದು 2 ದಿವಸ ಬಿಟ್ಟೋಗಿ 1 ತಿಂಗಳ ಮೇಲೆ 20 ದಿವಸ ಆಗುತ್ತೆ. ಹಾರ್ಟ್ ಬೀಟ್ ಬಂದಿರುತ್ತೆ ಮಗುದು ಆಲ್ರೆಡಿ. 1.5 ತಿಂಗಳಿಗೆಲ್ಲ ಮಗು ಹಾರ್ಟ್ ಬೀಟ್ ಬಂದಿರುತ್ತೆ ಆಲ್ರೆಡಿ. ಹೋಗ್ಬಿಡಿ ಅಂತ ಹೇಳಿದ್ರು. ಬಟ್ ನಾನು ಹೋಗೋಕ್ಕಾಗಲಿಲ್ಲ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ಗೆ. ಬಿಕಾಸ್ ನಂದು ಬರ್ತಡೇ ಬಂತು, ಆಮೇಲೆ ಇವ್ರ ತಂಗಿ ಮದುವೆ ಆಯಿತು, ನನ್ನ ಬರ್ಡೇ ಆಗಿದ್ದ ತಕ್ಷಣ ಅವ್ರು ಹೇಳಿದ್ರು ಅಂತಂದರೆ ಆಲ್ಮೋಸ್ಟ್ ಮಗು ಹಾರ್ಟ್ ಬೀಟ್ ಬಂದಾಗ ಲೈಟಾಗಿ ಫೀವರ್ ಬರುತ್ತೆ, ಜ್ವರ ಬರುತ್ತೆ. ಅದು ಎಲ್ಲರಿಗೂ ಬರಲ್ಲ. ಆಲ್ಮೋಸ್ಟ್ ಒಂದು 80% ಹುಡುಗಿ ಪ್ರೆಗ್ನೆಂಟ್ ಇರೋರಿಗೆ ಹಾರ್ಟ್ ಬೀಟ್ ಬಂದಾಗ ಮಗುಗೆ ಜ್ವರ ಬರುತ್ತೆ. ಇಟ್ಸ್ ಕಾಮನ್. ಡಾಕ್ಟರ್ ಹೇಳಿದ್ರು ನನಗೆ ಬರುತ್ತೆ ಜ್ವರ, ಏನಿಲ್ಲ ಮಗು ಹಾರ್ಟ್ ಬೀಟ್ ಬಂದಿದೆ ಅಂತ ಅಂದಾಗ ನಾನು ನೆಗ್ಲೆಕ್ಟ್ ಮಾಡಿಬಿಟ್ಟೆ. ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಮಾಡಿಸಿಲ್ಲ. 3ನೇ ತಿಂಗಳು ಸ್ಕ್ಯಾನಿಂಗಲ್ಲಿ ಎಷ್ಟು ಭಯ ಪಟ್ಟಿದ್ದೀನಿ ಅಂತ ಅಂದ್ರೆ ನಿಜ ಹೇಳ್ತೀನಿ. 3 ತಿಂಗಳಿಗೆ ಹೋಗ್ತಿದ್ದೀನಪ್ಪ ಆಲ್ರೆಡಿ. ಮತ್ತೆ ಹಾರ್ಟ್ ಬೀಟ್ ಬಂದಿದೆಯೋ ಇಲ್ವೋ, ಮಗು ಬೆಳವಣಿಗೆ ಆಗಿದೆಯೋ ಇಲ್ವೋ, ಏನು ಹೇಳ್ತಾರೋ ಏನೋ ಸ್ಕ್ಯಾನಿಂಗಲ್ಲಿ ಅಂತ ಫುಲ್ಲು ಟೆನ್ಷನ್ ಮಾಡ್ಕೊಬಿಟ್ಟಿದ್ದೀನಿ. ಯಾಕಂತಂದ್ರೆ ನನಗೆ ಮಕ್ಕಳು ಅಂತಂದರೆ ಅಷ್ಟು ಇಷ್ಟ. ಆಮೇಲೆ ಎಲ್ಲರೂ ಹೇಳ್ತಿದ್ರು ಮಕ್ಳು ಇಷ್ಟಪಡೋರಿಗೆ ಮಕ್ಕಳು ಕೊಡಲ್ಲ ಬೇಗ ದೇವರು, ಕಿತ್ಕೊಂತಾನೆ ಅಂತ ಹೇಳ್ತಿದ್ರು. ನಂದು ಕೆಮಿಕಲ್ ಪ್ರೆಗ್ನೆನ್ಸಿ ಬಂದಾಗ ಅದೆಲ್ಲ ತಲೆಗೆ ಹಾಕೋಬಿಟ್ಟು, ಹೌದಲ್ಲ ನಾನು ಮಕ್ಕಳನ್ನ ಇಷ್ಟು ಇಷ್ಟಪಡ್ತಿದ್ದೀನಿ, ನಾವು ಜೀವನದಲ್ಲಿ ಏನು ಇಷ್ಟಪಡ್ತೀವೋ ದೇವ್ರು ಅದು ನಮಗೆ ಕೊಡಲ್ಲ ಅಲ್ಲ ಅಂತ ನಾನು ಆ ಮೈಂಡ್ ಸೆಟ್ಗೆ ಹೋಗ್ಬಿಟ್ಟಿದ್ದೆ. ಆಮೇಲೆ ಕೊನೆಗೆ ಇದು ನಿಂತ್ಕೊಂತು. ಆಮೇಲೆ 3 ತಿಂಗಳು ಸ್ಕ್ಯಾನಿಂಗ್ ಆಯಿತು, ರಿವೀಲ್ ಮಾಡಿಬಿಟ್ವಿ ನಾವು ಪ್ರೆಗ್ನೆಂಟ್ ಅಂತ ಹೇಳಿ. ಇದು ನನ್ನ ಒಂದು ಪ್ರೆಗ್ನೆನ್ಸಿ ಸ್ಟೋರಿ. ಅದರಿಂದ ನಾವು ಮಗುನ ತಗ್ಸ್ಲಿಲ್ಲ. ಬಿಕಾಸ್ ನೀವು ನೋಡಿದ್ರೆ ನನ್ನ ಹತ್ರ ಎಷ್ಟು ಚೆಕ್ ಮಾಡಿದ್ದೀನಿ ಅಂತಂದರೆ ರಾಶಿ ಅಂಬಿಗೆ ತಂದ್ಕೊಟ್ಟು ಬೇಜಾರಾಗ್ತಿತ್ತು. ಅಷ್ಟು ನಂಗೆ ಗೊತ್ತಿಲ್ಲ, ನಂಗೆ ಪ್ರೆಗ್ನೆನ್ಸಿ ಕಿಟ್ ಬೇಕು. 1 ತಿಂಗಳಾಗತ್ತಿಲ್ಲ ನಂಗೆ ಪ್ರೆಗ್ನೆನ್ಸಿ ಕಿಟ್ ಬೇಕು. ನಾನು ಯಾವಾಗ ಬಿದ್ದೆ, ನನಗೆ ಯಾವಾಗ ಅದು ಕಣ್ಣಿಂದ ಮಿಸ್ಕ್ಯಾರೇಜ್ ಆಗಿದ್ದು ನನಗೆ ಇದಾಯಿತು, ನನಗೆ ಅವಾಗಿಂದ ಇಲ್ಲಿ ಪ್ರತಿ ತಿಂಗಳು ನಂಗೆ ಕಿಟ್ ಬೇಕು, ನಾನು ಚೆಕ್ ಮಾಡಬೇಕಷ್ಟೇ. ಕಿಟ್ ಬೇಕು, ಚೆಕ್ ಮಾಡಬೇಕು. 1 ತಿಂಗಳ ಮೇಲೆ 5 ದಿವಸ ಆಯ್ತು ಅಂತಂದರೆ ನಾನು ಚೆಕ್ ಮಾಡಬೇಕಂತ ಫುಲ್ ಇಷ್ಟು ಕಿಟ್ಟು ಈಗಲೂ ಇದ್ದಾವೆ ನನ್ನ ಬ್ಯಾಗಲ್ಲಿ. ಇಷ್ಟು ಕಿಟ್ ಇಟ್ಟಿದ್ದೀನಿ, ಎಲ್ಲ ಲೈಟ್ ಲೈನ್, ಒಂದು ಪಾಸಿಟಿವ್ ಬಂದಿಲ್ಲ ನಾನು ಬಿದ್ದಾಗಿಂದ. 70-80 ರೂಪಾಯಿ ಒಂದು ತಿಂಗಳಲ್ಲಿ ಏನೋ ಒಂದು 4-5 ತರಿಸ್ಬಿಡ್ತಿಲ್ಲ ಒಂದೇ ಸರಿ. ಅದ್ ಪ್ರತಿ ದಿವಸ ಚೆಕ್ ಮಾಡ್ತಿದ್ದೆ. ಇವತ್ತು ಲೈಟ್ ಲೈನ್ ಬಂದಿದೆ ಅಂಬಿ, ಇಲ್ಲ ನಾಳೆ ಪಕ್ಕ ಡಾರ್ಕ್ ಲೈನ್ ಬರುತ್ತೆ ಅಂಬಿ, ಕೊಡು ಅಂತೇಳಿ ಚೆಕ್ ಮಾಡ್ತಿದ್ದೆ. ಆಮೇಲೆ ನೋಡಿದ್ರೆ ಈ ಮಗುದು ಡಾರ್ಕ್ ಲೈನ್ ಬಂತು. ನಮ್ಮ ಅತ್ತೆ ಹೇಳಿದ್ದೆಲ್ಲ ಸರಿ ಹೋಯ್ತು. ಫಸ್ಟ್ ತಿಂಗಳಿಗೆ ನನಗೆ ತುಂಬ ಬೇಜಾರಾಗಿತ್ತು ನಾನು ಬಿದ್ದಿದ್ದು. ನನ್ನ ಒಂದು ನೆಗ್ಲಿಜೆನ್ಸಿಂದ ಒಂದು ಮಗು ಯಾವುದೇ ಆಗಲಿ ಕಣ್ಣು ಬಿಡ್ದಲೇನೆ ಒಂದು ಪುಟ್ಟ ಜೀವ ಹೋದಾಗ ನಮಗೆ ತುಂಬಾ ಬೇಜಾರಾಗುತ್ತೆ. ಸೊ ನಂದು ಕೊಬ್ಬು ದುರಂಕಾರದಿಂದ, ನನ್ನ ನೆಗ್ಲಿಜೆನ್ಸಿಂದ ಮಗು ಕಳ್ಕೊಂಡೆ ಅಂತ ಬೇಜಾರಿತ್ತು. ಈಗಲೂ ಬೇಜಾರಿದೆ ಅದು. ಬಟ್ ಈ ಮಗುನ ಯಾವುದೇ ಕಾರಣಕ್ಕೂ ಬೇಡ, ಫ್ಯಾಮಿಲಿ ಪ್ಲ್ಯಾನಿಂಗ್ ಬೇಡ, ಯಾವುದೂ ಬೇಡ, ಇರಲಿ ಇದು ದೇವ್ರು ಕೊಟ್ಟಿದ್ದಾನೆ ನಮಗೆ. ಚಿಕ್ಕ ಏಜ್ ಆದರೆ ಏನು, ಚಿಕ್ಕ ಏಜ್ ಅಂತಂದರೆ ಜನ 10 ವರ್ಷ 12 ವರ್ಷ ಅಲ್ಲ, ಚಿಕ್ಕ ಏಜ್ ಅಂದರೆ ಏನೋ ಒಂದು 20-21 ವರ್ಷ ಅಷ್ಟೇ, ಇಲ್ಲ. ಅದರಿಂದ ಬೇಡಪ್ಪ ಇದು ಇರಲಿ ಅಂತೇಳಿ ನನಗೆ ಆವಾಗ ಖುಷಿ ಆಯ್ತು ನನಗೆ. ಯಾಕಂತಂದ್ರೆ ನನಗೆ ಭಯ ಜಾಸ್ತಿ ಇತ್ತು, ಎಲ್ಲಿ ನಿಂತ್ಕೊಳ್ಳಲ್ಲ ಏನು. ಯಾಕಂದರೆ ಈಗಿನ ಕಾಲದಲ್ಲಿ ನಿಜ ಹೇಳ್ಬೇಕಂದ್ರೆ ಇತ್ತೀಚೆಗಂತೂ ಹೆಂಗಾಗ್ಬಿಟ್ಟಿದೆ ಅಂತ ಅಂದರೆ, ಪ್ರೆಗ್ನೆಂಟ್ ಆಗಿನ ಕಾಲದಲ್ಲೆಲ್ಲ ಮದುವೆ ಆಗೋ 1 ತಿಂಗಳಿಗೆ ನಿಂತ್ಕೊಂಡ್ಬಿಡ್ತಿತ್ತು. ಅದು ಪುಣ್ಯವಂತರ ಅನ್ಸುತ್ತೆ ಆಗಿನ ಕಾಲದಲ್ಲ. ಈಗಿನ ಕಾಲದಲ್ಲಿ ಕಾಲ ಬದಲಾಗ್ತಿದ್ದಂಗೆ, ಫುಡ್ ಸ್ಟೈಲ್ ಬದಲಾಗ್ತಿದ್ದಂಗೆ, ಲೈಫ್ ಸ್ಟೈಲ್ ಎಲ್ಲ ಬದಲಾಗ್ತಿದ್ದಂಗೆ ಮಕ್ಕಳಾಗೋದು
ತುಂಬಾ ಕಷ್ಟ, ತುಂಬಾ ಜನ ಕಣ್ಣೀರ್ ಹಾಕ್ತಿದ್ದಾರೆ ಇತ್ತೀಚೆಗಂತೂ, ಮಗು ಆಗ್ತಾ ಇಲ್ಲ ಹಂಗೆ ಹಿಂಗೆ ಅಂತ. ಸೊ ಯಾರು ಅಷ್ಟೇ ಮದ್ವೆ ಆದ್ಮೇಲೆ ಮಗು ಆಗಿಲ್ಲ ಅಂತಂದ್ರೆ ಜನ ಲೇಜಿ ಮಾಡ್ಬೇಡ್ರಿ ಅಷ್ಟೇ. ಯಾವತ್ತಾಗ್ಲಿ ಕೊಡೋದು ಒಂದೇ ಸರಿ, ಆಗುತ್ತೆ. ಚಿಕ್ಕ ಏಜ್ ಇದೆ, ನಾವು ದುಡ್ಡು ಮಾಡ್ಬೇಕು, ಆಮೇಲೆ ಮಕ್ಳು ಮಾಡ್ಕೋಬೇಕು ಅಂತ ಅಂದಾಗ ನೀವ್ ಅದೆಲ್ಲ ಮಾಡದ್ಮೇಲೆ ನಿಮಗ್ ದೇವ್ರ ಮಗುನೇ ಕೊಡ್ಲಿಲ್ಲ ಎಲ್ಲ ಕೊಟ್ಟು ಆಮೇಲೆ ಅದಕ್ಕೆ ಇರ್ತಾನೆ. ಅದಕ್ಕೆ ಏನ್ ಕೊಡ್ತಾನೋ ಆ ಕ್ಷಣದಲ್ಲಿ ಅದನ್ನ ಯೂಸ್ ಮಾಡ್ಬೇಕು. ಆಮೇಲೆ ಅದು ಮೀರಿ ಅದ್ರ ಕಾಲ ಮೀರಿದ ಮೇಲೆ ನೀವು ಮತ್ತೆ ಕೊಡು ಅಂದ್ರೆ ಯಾವ್ದು ಕೊಡಲ್ಲ, ದೇವ್ರು ಕೊಡಲ್ಲ. ಯಾವ್ದೇ ವಸ್ತು ನಮ್ಮ ದುರಾಂಕಾರದಿಂದ ದೇವ್ರು ಕೊಟ್ಟಿರೋದ್ನ ನಾವು ಬೇಡ ಅಂತ ಅದ್ ಯಾರ ಹಂಗೇಳಿ ಹಿಂಗೆ ಚಿಕ್ಕ ಏಜ್ ಅದಿದು ಅವೆಲ್ಲ ಏಜ್ ಚಿಕ್ಕದು ದೊಡ್ಡದು ಅಂತ ಬರಲ್ಲ, ಎಲ್ಲ ಒಂದೇ ಬರೋದು. ನಮ್ಮ ಬುದ್ಧಿವಂತಿಕೆ, ನಮ್ಮ ಮೆಚುರಿಟಿಯಿಂದ ನಾವು ಮಗುನ ಸಾಕೋ ಕೆಪಾಸಿಟಿ ಇದೆಯಾ, ನಾವು ಸಾಕ್ತಿವ ಅನ್ನೋ ಒಂದು ಮೈಂಡ್ ಅಲ್ಲಿ ನಿಮ್ಗೆ 30-35 ವರ್ಷ ಆದ್ಮೇಲೆ ಮಕ್ಳು ಮಾಡ್ಕೊಂಡು ಏನ್ ಪ್ರಯೋಜನ? ನಾವೇ ಫುಲ್ ವಯಸ್ಸಾಗ್ಬಿಟ್ಟಿರ್ತೀವಿ. ಹಾಗಾದ್ರೆ 100 ವರ್ಷ ಬದುಕ್ತಿದ್ರು, ಇವಾಗ 40 ವರ್ಷ ಬದುಕೋದು ಡೌಟ್. 35 ವರ್ಷಕ್ಕೆ ಮಗು ಮಾಡ್ಕೊಂಡಾಗ ಚಿಕ್ಕ ಮಗು ಹುಡ್ದಾಗ ಸುಮ್ನೆ ಏಂತಕ್ಕೆ, ಅದ್ರ ಬದಲು ಚಿಕ್ಕ ಏಜಲ್ಲೇ ಮಗು ಆದ್ರೂ ಅಂತಂದ್ರೆ ಚಿಕ್ಕ ಏಜ್ ಅಂದ್ರೆ ನಮ್ಗೆ 30 ಇದ್ರೆ ಆ ಮಕ್ಕಳಿಗೆ, ನಮ್ಗೊಂದ್ 35-40 ಇದ್ರೆ 40 ಅನ್ಕೊಂಡ್ರಿ, ಒಂದು ಅಂಜಾದ್ಮೇಲೆ ಹೇಳ್ತೀವಿ. ನಮ್ಗೊಂದ್ 40 ವರ್ಷ ಇದ್ರೆ ಆ ಮಗುಗೊಂದ್ 15 ವರ್ಷ ಇದ್ರೆ ಅವ್ನು ನಮ್ಮ ರೇಂಜಲ್ಲಿ ಇರ್ತಾನೆ. ನಮ್ ನೆಕ್ಸ್ಟ್ ಏನೇ ಆದ್ರೂ ಅವ್ನ್ ಬಂದ್ ಸಾಕ್ತಾನೆ ಅನ್ನೋದು ನಂಬಿಕೆ ಇದೆ. ನಿನಗೆ 35-45 ಇದಕ್ ಮಕ್ಳು ಮಾಡ್ಕೊಂಡ್ರೆ, 35 ವರ್ಷಕ್ಕಿಲ್ಲ 30 ವರ್ಷಕ್ಕೆ ಮಕ್ಳು ಮಾಡ್ಕೊಂಡ್ರೆ, ನೀನು ಅವ್ನು ಬೆಳೆದು ಒಂದು ದೊಡ್ಡನ ಅಷ್ಟಲ್ಲ, ನಿನಗೆ 45-50 ವರ್ಷ ಆಗಿರುತ್ತೆ. 50 ವರ್ಷ ಆದ್ಮೇಲೆ ಅವ್ನು ಏನ್ ಮಾಡಕ್ ಸಾಧ್ಯ ನಿನ್ಗೆ? ನೀನು ಇಬ್ರು ನೋಡ್ಕೊಂಡ್ ಮಾತಾಡ್ಬೇಕು. ಹೆಂಗಂದ್ರೆ ಅಪ್ಪ ಮಕ್ಳ ತರನೇ ಕಾಣ್ಬಾರ್ದು. ಇವಾಗ ಇವ್ರಮ್ಮಂಗ್ 7 ಜನ ಮಕ್ಳಿದಾರೆ ಅಂತ ಅಂದ್ರು ಯಾರು ನಂಬಲ್ಲ. 7 ಜನ ಮಕ್ಳು ಇದೆ, ಇವಾಗ ನಂದು ಪಾಪು ಸೇರಿಸಿದ್ರೆ 2 ಮೊಮ್ಮಕ್ಳು. ನಮ್ಮಮ್ಮಂಗಂತೂ ಚಾನ್ಸ್ ಇಲ್ಲ, ಯಾರು ನಂಬಲ್ಲ. ಮಗಳು ಮದ್ವೆ ಮಾಡಿ ಆಲ್ರೆಡಿ ನಮ್ಮಮ್ಮಂಗ್ ಮೊಮ್ಮಗು ಇದೆ ಬರ್ತಿದೆ ಅಂತಂದ್ರೆ ಯಾರು ನಂಬಲ್ಲ ಅವ್ರಿಗೆ. ಯಾಕಂದ್ರೆ ಅವಾಗ ಅವ್ರು ಅಷ್ಟು ತುಂಬಾ ಚಿಕ್ಕ ಏಜಿಗೆ ಮದ್ವೆ ಮಾಡ್ಕೊಂಡಿದ್ದಾರೆ ಅವರೆಲ್ಲ. ಬಟ್ ನಾವು ಅಷ್ಟು ತೀರಾ ಚಿಕ್ಕ ಏಜಿಗೆ ಮದ್ವೆ ಮಾಡ್ಕೊಂಡು ಮಕ್ಳು ಬೇಡ. ಅಟ್ಲೀಸ್ಟ್ ನಮ್ಗೆ ಈ ಏಜ್ ನಮ್ಗೆ ಪರ್ಫೆಕ್ಟ್ ಅನ್ಸಿದೆ. ನಮಗ್ ಸಾಕೋ ಕೆಪಾಸಿಟಿ ಮಗು ಬಂತು ಅಂದ್ರೆ ಸಾಕೋ ಕೆಪಾಸಿಟಿ ಇದೆ, ಫೈನಾನ್ಷಿಯಲಿ ಸ್ಟೇಬಲ್ ಇದ್ದೀವಿ, ಆ ಮಗುನ್ ನೋಡ್ಕೋಬಹುದು ನಾವು ಅನ್ನೋ ಭರವಸೆ ಇರೋದ್ಕೇನೆ ಮಗು ಬೇಕು ಅಂತ ಇತ್ತು. ಅವಾಗಿನ ಭರವಸೆ ಇತ್ತು, ಬಟ್ ನಾವೇ ಬೇಡ ಅಂತ ಬಿಟ್ಟಿದ್ವಿ. ಆಮೇಲೆ ದೇವ್ರು ಕೊಟ್ಟಾಗ ಯಾಕೆ ಬೇಡ ಅನ್ನೋದು ಅಂತಂದು ತಗೊಂಡಿರೋದು ಅಷ್ಟೇ. ನಮ್ಗೆ ಅವಾಗ್ಲೂ ಇತ್ತು, ಇವಾಗ್ಲೂ ಇದೆ. ನಮ್ಗೆ ಒಂದ್ ಮಕ್ಳು ನಾವು ನಮ್ಮ ಇಬ್ಬರನ್ನೇ ಸಾಕತಿ, ಒಂದ್ ಚಿಕ್ಕ ಮಗು ಸಾಕಕ್ಕಾಗಲ್ಲ ನಮ್ ಕೈಲಿ. ಅದು ನಾವೇ ಇಂಡಿವಿಜುವಲ್ ಆಗಿದ್ದೀವಿ. ಒಂದು ಏನೂ ಸಹ ನಾವು ಒಂದು ಸಣ್ಣ ವಸ್ತು ಸಹ ನಾವು ಬೇರೆ ಕಾಸಿಂದ ತಗೊಂಡಿಲ್ಲ, ಸ್ವಂತ ಇವನು ದುಡ್ದಿರೋ ಕಾಸಿಂದ ತಗೊಂಡಿರೋದು ನಾವು. ಸೊ ಅದರಿಂದ ಅಷ್ಟು ಲವ್ ಮಾಡಿದೀವಿ. ಸೊ ಯಾರಿಂದನೂ ಏನೋ ಎಕ್ಸ್ಪೆಕ್ಟ್ ಮಾಡಬಾರ್ದು. ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು. ನಾವು ಮದ್ವೆ ಆಗಿದ್ದೀವಿ ಪ್ರೀತಿಸಿ ನಾವಿಬ್ರು ಅಂತ ಅಂದ್ಮೇಲೆ ಯಾರ ಹತ್ರ ಒಂದು ಕೈ ಚಾಚೋ ಪರಿಸ್ಥಿತಿ ಬರಬಾರ್ದು. ಟೈಮ್ ಕೆಟ್ಟಾಗ ಎಲ್ಲರೂ ಚಾಚ್ತೀವಿ, ಇಲ್ಲ ಅಂತ ಹೇಳಲ್ಲ. ಮನೇಲಿ ಒಬ್ಸೆ ಮದ್ವೆ ಆಗಿರೋದು, ಫ್ಯಾಮಿಲಿನೂ ನೋಡ್ತಾರೆ, ಕಷ್ಟ ಅಂತ ಬಂದಾಗ ಎಲ್ಲಾನು ಆಗುತ್ತೆ. ಬಟ್ ನಾವು ನಮ್ಮ ಒಂದು ಛಲ ಅನ್ನೋದು ಇರಲೇಬೇಕು, ನಾವು ಬದುಕ್ತೀವಿ ಅಂತ. ಸೊ ಅದರಿಂದ ಈ ಮನೆ ಆಗಿರ್ಲಿ, ಮನೆಯೆಲ್ಲ ಹಾಕಿರೋಂಥ ಒಂದೊಂದು ವಸ್ತು ಆಗಿರ್ಲಿ, ಸೊ ನಮ್ಮ ಸ್ವಂತ ದುಡ್ಡಲ್ಲೇ ತಗೊಂಡಿದೀವಿ. ಮುಂದೆ ಏನೇ ತಗೊಂಡ್ರು ಕೂಡ ಅದು ನಮ್ಮ ಸ್ವಂತ ದುಡ್ಡಲ್ಲೇ ತಗೋತೀವಿ ಹೊರತು ಬೇರೆ ಯಾವುದಕ್ಕೂ ಆಸೆ ಪಡಲ್ಲ. ಬೇರೆ ಮೇಲೆ ಯಾವತ್ತೂ ನಮ್ ಕೆಟ್ಕೊಂಡು ಕೂತ್ಕೋಬಾರ್ದು, ಡಿಪೆಂಡ್ ಕೂಡ ಆಗಲ್ಲ. ಯಾಕಂತಂದ್ರೆ ನಾವು ಲವ್ ಮಾಡ್ಬೇಕಾದ್ರೆ ನೋಡ್ರೆ ಅನುಭವ ಅದು ನಮ್ಗೆ ಮಾತಾಡ್ತೀವಿ ಅಷ್ಟೇ. ನಾವು ಮಾತಾಡ್ತಿಲ್ಲ, ವಯಸ್ಸು ಚಿಕ್ಕಿದ್ದಿರ್ಬೋದು, ಬಟ್ ಕಣ್ಣಾರ ನೋಡಿರೋ ಅನುಭವನೇ ನಮಗ್ ಅನ್ನಿಸ್ಕೊಂಡಿರೋಂಥ ಮಾತುಗಳಾಗಿರ್ಬೋದು ಎಲ್ಲ ಕೂಡ ಎಕ್ಸ್ಪೀರಿಯನ್ಸ್ ಇರೋದ್ರಿಂದಾನೆ. ಅನುಭವದ ಮುಂದೆ ಯಾವ ವಯಸ್ಸು ಇದು ಬರಲ್ಲ. ಎಲ್ಲರಿಗೂ ಏನು 30 ವರ್ಷ 40 ವರ್ಷ ಆದ್ಮೇಲೆ ಅನುಭವ ಬರಲ್ಲ. ಒಬ್ಬೊಬ್ಬರು ಒಂದ್ 4-5 ವರ್ಷ ಗೊತ್ತಾಗ್ಬಿಡುತ್ತೆ ಅಷ್ಟೇ. ಯೋಚನೆ ಮಾಡೋ ಮೆಚುರಿಟಿ ಜನಗಳ ಪಾಠ ಕಳಿಸ್ತಾ ಇರ್ತಾರಂತೆ. ಎಸ್, ಓಕೆ ನೋಡಿ, ಇವಾಗ ಅರ್ಥ ಆಯ್ತು ಅನ್ಸುತ್ತೆ ಯಾಕೆ ನಾನು ಈ ಮಗು ಬೇಕು ಅಂತ ನಾವು ಪ್ರೆಗ್ನೆನ್ಸಿ ಪ್ಲಾನ್ ಮಾಡಿದ್ವಿ ಅಂತ ಹೇಳ್ಬಿಟ್ಟು. ಬಿಕಾಸ್ ಒಂದು ಭಯ, ಎಲ್ಲಿ ದೇವ್ರ ಮುಂದೆ ಕೊಡಲ್ವೇನೋ, ಕೊಟ್ಟಿರೋದನ್ನ ನಾನು ನೆಗ್ಲಿಜೆನ್ಸಿಂದ ಕಳ್ಕೊಬಿಟ್ಟಿದ್ದೀನಿ, ಮುಂದೆ ಕೊಡಲ್ವೇನೋ ಅನ್ನೋ ಭಯ ಇತ್ತು ನನ್ನಲ್ಲಿ. ಸೊ ಅದರಿಂದ ನಾವು ಈ ಮಗುನ ಉಳಿಸ್ಕೊಂಡಿರೋದು. ಆ್ಯಂಡ್ ಒಂದು ಜೀವಿನ ಸಾಯಿಸೋದು ನಮ್ಮ ಬ್ಯೂಟಿಗೋಸ್ಕರ ಅಥವಾ ನಮ್ಮ ಒಂದು ಲೈಫ್ ಸ್ಟೈಲ್ಗೋಸ್ಕರ, ಮುಂದೆ ಲೈಫ್ ಸೆಟ್ಲ್ ಆಗಲಿ ಅನ್ನೋದಕ್ಕೋಸ್ಕರ ಒಂದು ಮಗುನ ಸಾಯಿಸೋದು ನಮಗಿಷ್ಟ ಇಲ್ಲ. ಅದರಿಂದ ದೇವ್ರು ಕೊಟ್ಟಾಗ ನಾವು ಉಳಿಸ್ಕೊಂಡಿದ್ದೀವಿ. ಇತ್ತೀಚೆಗಂತೂ ಬರೀ ಟೆಸ್ಟ್ ಟ್ಯೂಬ್ ಬೇಬಿಗಳೇ ನಡೀತಿದೆ. ನ್ಯಾಚುರಲ್ ಆಗಿ ಪ್ರೆಗ್ನೆನ್ಸಿ ಆಗ್ತಾ ಇರೋದೇ ತುಂಬ ಕಮ್ಮಿ ಆಗ್ತಿದೆ ತುಂಬ ಜನ. ಅದರಿಂದ ನಾವು ದೇವ್ರು ಕೊಟ್ಟಿದ್ದಾನೆ, ಉಳಿಸ್ಕೊಂಡಿದ್ದೀವಿ, ಆರಾಮಾಗಿದ್ದೀವಿ. 7.5 ತಿಂಗಳು ಇವಾಗ. ತುಂಬ ಜನ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ, ತುಂಬಾನೇ ಅನುಭವಿಸ್ತೀರಾ ಅಷ್ಟೇ. ನನಗೆ ಅನುಭವ ಆಗಿದೆ. 6 ತಿಂಗಳು ಅದಾದ್ಮೇಲೆ ಬರೀ ಲೈಟ್ ಲೈನ್ ಬರ್ತಿತ್ತು. ಎಲ್ಲರ ಹತ್ರ ಹೇಳ್ಕೊಂಡು ಇವಳ್ದು ಇದೇ ಆಯ್ತು, ತಿಂಗಳಾಯ್ತಂದ್ರೆ ಸಾಕು ಕಿಟ್ ಇಟ್ಕೊಂಡು ಪಾಸಿಟಿವ್ ಬಂತು ಅಂತಾಳೆ, ನೋಡಿದ್ರೆ ಏನಿರಲ್ಲ ಅಂತ ನನಗೆ ಒಂದು
ಎಕ್ಸ್ಪೀರಿಯನ್ಸ್ ಆಗಿದೆ. ಬಟ್ ಹೇಳ್ದಾಗ ಅದು ಈಸಿ ಇರ್ಬೋದು, ಬಟ್ ಆ ಫೀಲ್ ಆದಾಗ ನಾನು ಕ್ಯೂರಿಯಾಸಿಟಿಯಿಂದ ಪ್ರತಿ ತಿಂಗಳು ವೆಯ್ಟ್ ಮಾಡಿ ನಾನು ಕಾದಾಗ ಆ ಕಷ್ಟ ನಮಗೆ ಗೊತ್ತಿರುತ್ತೆ ಅಲ್ವಾ. ಮುಂದಕ್ಕೆ ಅಷ್ಟೇ. ಆಮೇಲೆ ಕನ್ಫರ್ಮ್ ಆದ್ಮೇಲೆ ಖುಷಿ ಆಯ್ತು. ಇವ್ನು ನಂಬೇ ಇರ್ಲಿಲ್ಲ, ಬಿಕಾಸ್ ಇವ್ನಿಗೆ ಅಷ್ಟು ಟಾರ್ಚರ್ ಕೊಟ್ಬಿಟ್ಟಿದ್ದೆ ನಾನು. ಇವ್ನಿಗೆ ನೋಡಿ ನೋಡಿ ಆ ಲೈಟ್ ಲೈನ್ ಬಂದು ನೆಗೆಟಿವ್ ಬಂದು, ಲೈಟ್ ಲೈನ್ ಬಂದು ನೆಗೆಟಿವ್ ಬಂದು ಇವ್ನಿಗೆ ಸಾಕಾಗ್ಬಿಟ್ಟಿತ್ತು. ಆಮೇಲೆ ಇದು ಕನ್ಫರ್ಮ್ ಆದ್ಮೇಲೆ ಖುಷಿ ಪಟ್ರು. ನಮ್ಗೆ ಏನೂ ಪ್ರಾಬ್ಲಮ್ ಇಲ್ಲ ಸಾಕಕ್ಕೆ, ನಮ್ಗೆ ಏನೂ ಪ್ರಾಬ್ಲಮ್ ಇಲ್ಲ ಸಾಕಕ್ಕೆ. ಸೊ ನಮ್ಗೆ ಇದೇ ನಾವು ಸಾಕ್ತೀವಿ ಅಂತ ಅನ್ಬೇಕಾದ್ರೆ ಜನಗಳ ಮಾತೇನು ಕೇಳಿಸ್ಕೊಳ್ಳೋದು. ಮಗು ಆಯ್ತಂತಂದ್ರೆ ಇಷ್ಟು ಬೇಗನ ಅಂತಾರೆ, ಆಗ್ಲಿಲ್ಲ ಅಂತಂದ್ರೆ ಅವ್ರೇನ್ ಕರ್ಮ ಮಾಡೋರೋ ಬಾ, ಅವ್ರು ಮಾಡಿರೋ ಅದಕ್ಕೆ ಸರಿಯಾಗಿ ಅನುಭವಿಸ್ತವ್ರೆ ಅಂತಾರೆ. ಆ ಮಾತುಗಳೆಲ್ಲ ಯಾಕೆ ಬೇಕು? ಸಾಕು, ನಾವು ಮದುವೆ ಆಗಿ 1 ವರ್ಷದ ಮೇಲೆ ಆಲ್ಮೋಸ್ಟ್ 2 ತಿಂಗಳೇ ಆಗ್ತಾ ಬಂತು, ನಮಗೆ ಕರೆಕ್ಟಾಗಿ ಆಗಿದೆ ಮಗು, ಸಾಕು ಅಷ್ಟೇ. ವ್ಲಾಗ್ ಏನ್ ಮಾಡೋಣ. ತುಂಬಾ ಜನ ಕೇರ್ ಮಾಡ್ತಾ ಇರ್ತೀರಾ ಪ್ರತಿ ಒಂದು ವ್ಲಾಗಲ್ಲೂ ಕೂಡ ನನಗೆ ಕೇರ್ಫುಲ್ ಆಗಿರಿ, ಹಾಗಿರಿ ಹೀಗಿರಿ ಅಂತ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಕೇರ್ ಮಾಡ್ತಾ ಇರಿ, ಹೀಗೆ ಸಪೋರ್ಟ್ ಕೂಡ ಮಾಡ್ತಾ ಇರಿ. ನೀವು ಕೊಡೋಂಥ ಸಜೆಷನ್ಸ್ ಏನಿರುತ್ತೋ ಅದು ಒಳ್ಳೇದು, ನನ್ನೊಳ್ಳೇದು ಕೊಡ್ತಿದ್ದಾರೆ. ಸೊ ಅದನ್ನೆಲ್ಲ ನಾನು ತಗೊಳ್ತೀನಿ. ಎಸ್, ಓಕೆ, ಎಲ್ರಿಗೂ ಗುಡ್ ನೈಟ್. ಇಷ್ಟ ಆಗಿತ್ತು. ಅದು ಹೇಳ್ತಾ ಹೋದ್ರೆ ಇನ್ನೂ ಅದು ಒಳಗೊಳಗಲ್ಲಿ ಹೇಳ್ತಾ ಹೋದ್ರೆ ಶುದ್ಧ ಸಾಕು. ಇಷ್ಟ ಹೇಳಿದೀನಿ, ಹುಷಾರಾಗಿರಿ. ನೆಕ್ಸ್ಟ್ ಇನ್ನ ಕೇಳ್ರಿ, ಎಣ್ಣೆ ಹೇಳ್ತೀವಿ ನೆಕ್ಸ್ಟ್ ಇನ್ನೊಂದ್ ಸ್ವಲ್ಪ ಅಷ್ಟೇ. ನಮ್ಗೆ ಗೊತ್ತಿರೋ ಅಷ್ಟು ಹೇಳ್ತೀವಿ, ಗೊತ್ತಿರ್ಲಾರ ಸೇರ್ಸ್ಕೊಂಡು ಹೇಳಕ್ ಅಭ್ಯಾಸ ಇಲ್ಲ. ನಾವು ಏನ್ ನೋಡಿದ್ವೋ ಅದನ್ನ ಬಂದು ನಾವ್ ಹೇಳ್ತೀವಿ. ಕೆಲವರು ತಗೋಬಹುದು, ಕೆಲವರು ತಗೊಳಕ್ ಆಗ್ಲಿ ಅಂದ್ರೆ ಬಿಟ್ಬಿಟ್ರೆ ಅಷ್ಟೇ. ಓಕೆ, ಎಲ್ಲರಿಗೂ ಹೇಳ್ಬಿಡಿ ಲಾಸ್ಟ್ ಎಂಡಿಂಗ್ ಹೇಳ್ತೀವಿ. ಎಸ್, ಯಾರೆಲ್ಲ ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಇಷ್ಟ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದ್ರೆ, ಇಷ್ಟ ಇರ್ಲಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಇರ್ಲಾರ್ದ ಹೆಂಗ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಅವ್ರ ಮನ್ಸಿಗಿಲ್ಲ ಅಂತಂದ್ರೆ, ನಿಮ್ಮ ಮನ್ಸಿಗೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನೆಲ್ನ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಎಸ್, ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಎಲ್ರಿಗೂ ಬಾಯ್, ಗುಡ್ ನೈಟ್, ಬಾಯ್.